ನಾವು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸೋಣ. ಮಾತು ಮನಂಗಳಿಂದ ಅರ್ಜುನನಿಗೆ ಶ್ರೀಕೃಷ್ಣನಂತೆ ರಾಮನಿಗೆ, ವಶಿಷ್ಠರಂತೆ ವಿವೇಕಾನಂದರಿಗೆ, ರಾಮಕೃಷ್ಣ ಪರಮಹಂಸರಂತೆ ರೂಪ ಕೊಟ್ಟು ಕೃಪೆ ಇಟ್ಟು ಹಾರೈಸಿ ಶಶಿಯಂತೆ ಬಂದ ನಮಗೆ ಮರವಾಗುವಂತೆ ಪೊರೆದು ಪೋಷಿಸಿದ ಗುರುಗಳಿಗೆ ಗುರುವಂದನೆಯ ದಿನದಂದು ಗುರುನಮನ ಸಲ್ಲಿಸುವುದು ಈ ವೇದಿಕೆ ಮೇಲೆ ಅದ್ಭುತವಾಗಿರ್ತಕ್ಕಂಥ ಈ ಕಾರ್ಯಕ್ರಮ. ಶಿರಾಳ ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ಶ್ರೀವಂತಿ ದೇವಿಯ ಪಾದಾವಂದಿಗಳಲ್ಲಿ ಕಡಮಟ್ಟು ಶ್ರೀ ಬೀರೇಶ್ವರ ಪ್ರೌಢಶಾಲೆಯ ಶಾಲೆಯಲ್ಲಿ ಸುಮಾರು 34 ವರ್ಷಗಳ ನಿರಂತರ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿರತಕ್ಕಂಥ ಶ್ರೀಯುತ ಶ್ರೀ ಭೈಗೌಡ ಗುರುಗಳು ಹಾಗೂ ಇನ್ನೂ 4 ಜನ ನಿವೃತ್ತಿ ಶಿಕ್ಷಕರ ಸನ್ಮಾನ ಕಾರ್ಯಕ್ರಮದ ಈ ವೇದಿಕೆ ಮೇಲೆ ಪವಿತ್ರ ಪಾವನ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮೂರಿನ ಬೀರಲಿಂಗೇಶ್ವರ ದೇವರ ಪಟ್ಟದೇವರು, ಪವಿತ್ರ ಆರಾಧ್ಯರಾಗಿರ್ತಕ್ಕಂಥ ಶ್ರೀಯುತ ಬೀರಪ್ಪ ವೆಂಕಣ್ಣ ಒಡೆಯರ್ ಅವರನ್ನು ಈ ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಇವರೆಲ್ಲ ಗೆಳೆಯರ ಬಳಗದವರೇ ಹಾಗೂ ನಮ್ಮ ಆತ್ಮೀಯ
ಶಿಕ್ಷಕ ವೃಂದದವರಾಗಿರ್ತಕ್ಕಂಥ ಗೆಳೆಯರ ಬಳಗದ ಶಿಕ್ಷಕ ವೃಂದದವರೇ, ಮುದ್ದು ವಿದ್ಯಾರ್ಥಿನಿಯರೇ, ಈಗ ನನಗೆ ಹೆಂಗ ಅನಿಸ್ತಪ್ಪ ಅಂದ್ರೆ ಇವತ್ತ ಇಲ್ಲಿ ಶಿರಾಡೋಣ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು. ಇಲ್ಲಿ ನೋಡ್ರಿ, ಎಲ್ಲರೂ ಊರಿನ ಗಣ್ಯ ನಾಗರಿಕರು, ತಾಯಂದಿರು, ಅಕ್ಕ ತಂಗಿಯರು, ಎಲ್ಲ ಗೆಳೆಯರ ಬಳಗ, ಶಿಕ್ಷಕ ವೃಂದದವರು ಕೂಡ್ಕೊಂಡು ಶ್ರೀ ಹನುಮಾನ್ ದೇವರ ಗುಡಿಯಿಂದ ರಥೋತ್ಸವದೊಳಗ ನಮ್ಮನ್ನೆಲ್ಲ ಮೆರವಣಿಗೆ ಮುಖಾಂತರ ಲೇಜಿಮ್ ಹಾಗೂ ಕೋಲಾಟ ಇನ್ನಿತರ ವಾದ್ಯ ಸಂಗೀತದೊಂದಿಗೆ ಇಲ್ಲಿಯವರೆಗೆ ಶ್ರೀ ಹನುಮಾನ್ ದೇವರದಿಂದ ಈ ತಪೆ ಭೂಮಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಬಹಳಷ್ಟು ಅದ್ದೂರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ತಾವುಗಳೆಲ್ಲ ಏರ್ಪಾಡು ಮಾಡಿದ್ರಿ. ತಮ್ಮೆಲ್ಲರಿಗೂ, ಗೆಳೆಯರ ಬಳಗಕ್ಕೂ, ಶಿರಾಡೋಣ ಗ್ರಾಮದ ಸಮಸ್ತ ಹಿರಿಯರಿಗೂ, ತಾಯಂದಿರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಗುರುಗಳ ಜೊತೆ ನಾವು ಪ್ರೈಮರಿ ಸ್ಕೂಲಲ್ಲಿ ಅವ್ರ ಜೊತೆನೇ ಇರ್ತಿದ್ದೆವು, ಹೋಗ್ತಿದ್ದೆವು, ಊಟ ಬುತ್ತಿ ತಗೊಂಡು ಬಂದು ಅಲ್ಲೇ ಇರ್ತಿದ್ದೆವು ರಾತ್ರಿ. ಅದು ಜರ್ನಿ ಹೇಗಿತ್ತಂದ್ರೆ ನಮ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಬಿಲ್ಡ್ ಮಾಡಕ್ಕೆ ನಮ್ಗೆ ಬಹಳ ಹೆಲ್ಪ್ ಆಯ್ತು. ಇವತ್ತು ಏನಾದ್ರು ನಮ್ಮ ಫ್ರೆಂಡ್ಸ್ ಅಥವಾ ಯಾರೇ ಜೀವನದಲ್ಲಿ ಏನಾದ್ರೂ ಮಾಡಿದ್ರೆ ಆ ದಿವಸಗಳು ಬಹಳ ಮಹತ್ವದಾಗ್ತವೆ. ಥ್ಯಾಂಕ್ ಯು. ಹೇಗಂದ್ರೆ ಒಂದ್ ಕಡೆ ಅಲೆಕ್ಸಾಂಡರ್ ಹೇಳ್ತಾನೆ ಏನಂತ, ಅವನ ಗುರುನ ನೆನಪಿಸಿ, ಅರಿಸ್ಟಾಟಲ್ ನೆನಪಿಸಿ ಹೇಳ್ತಾನೆ, ಮೈ ಗುರು ಬ್ರಾಟ್ ಮೀ ಟು ದ ಅರ್ತ್ ಬಟ್ ಮೈ ಫಾದರ್ ಬ್ರಾಟ್ ಮೀ ಟು ದ ಅರ್ತ್ ಬಟ್ ಮೈ ಗುರು ಲಿಫ್ಟೆಡ್ ಟು ಹೆವನ್ ಅಂತ ಹೇಳ್ತಾನೆ. ಅಂದ್ರೆ ಏನಪ್ಪಾ ಅಂದ್ರೆ, ಎಲ್ಲ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಈ ಭೂಮಿಗೆ ತಗೊಂಡು ಬಂದಿರ್ತಾರೆ, ಆದ್ರೆ ಇಲ್ಲಿಂದ ನಾವು ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಅದು ಒಂದು ಗುರುವಿನಿಂದ ಮಾತ್ರ ಸಾಧ್ಯ. ಅಂತ ಪಾತ್ರ ನಮ್ಗೆ ಎಲ್ಲಾ ಗುರುಗಳು ನಮ್ಗೆ ಆ ಫೌಂಡೇಶನ್ ಸ್ಟ್ರಾಂಗ್ ಮಾಡಿದ್ದಾರೆ. ನಾವು